ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಪಾರ್ಟ್ ಟೈಮ್ ಜಾಬ್ ಬಗ್ಗೆ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಮೇನ್ ಮುಖ್ಯವಾಗಿ ನೀವೊಬ್ಬ ಹೌಸ್ ವೈಫ್ ಇದ್ದೀರಿ, ಚೆನ್ನಾಗಿ ಓದಿದ್ದೀರಿ, ಬಟ್ ಮದುವೆ ಆಗಿದೆ, ಇವಾಗ ಮಕ್ಕಳಿದ್ದಾರೆ, ಇವಾಗ ಎಲ್ಲೂ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಹತ್ರ ಅಷ್ಟೊಂದು ಟೈಮೂ ಇರೋದಿಲ್ಲ. ಬಟ್ ಅದು ವರ್ಕ್ ಮಾಡಬೇಕಂತ ಅನ್ನೋ ಹೆಣ್ಮಕ್ಳಿಗೆ ನಾನೊಂದು ಜಾಬ್ ಹೇಳ್ತಾ ಇದ್ದೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಈ ಕೆಲಸ ಮಾಡ್ಬೋದು. ಆ್ಯಂಡ್ ಮೇನ್ ಮುಖ್ಯವಾಗಿ ಸ್ಟೂಡೆಂಟ್ ಇದ್ರೂ ಪರವಾಗಿಲ್ಲ, ನೀವಿನ್ನು ಓದ್ತಾ ಇದ್ದೀರಿ, ಏನಾದರೂ ಸೈಡ್ ಏನಾದರೂ ವರ್ಕ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಈ ಜಾಬ್ಗೆ ಖಂಡಿತವಾಗ್ಲೂ ಅಪ್ಲೈ ಮಾಡಿ. ಆ್ಯಂಡ್ ಇಲ್ಲಿ ಟೈಮ್ ಹೇಗಿರುತ್ತೆ ಅಂದರೆ ಸಂಜೆ ಟೈಮ್ ಇರುತ್ತೆ. ಈ ಸಂಜೆ ಟೈಮಲ್ಲಿ ನೀವೇನಾದರೂ ಫ್ರೀ ಇದ್ದೀರಿ ಅಂತಂದರೆ ಡೆಫಿನೆಟ್ಲಿ ಈ ಜಾಬ್ ನೀವು ಮಾಡ್ಬೋದು. ಆ್ಯಂಡ್ ಇಲ್ಲಿ ಸ್ಯಾಲ್ರಿ ಪ್ರಕಾರ ಕೊಡ್ತಾ ಇದ್ದಾರೆ. ಯಾವುದೇ ರೀತಿ ನೀವು ಇಷ್ಟು ಗಂಟೆ ಮಾಡಿದರೆ ಇಷ್ಟು ಕೊಡ್ತಾರೆ ಅಂತ ಇಲ್ಲ. ಇಲ್ಲಿ ನಿಮ್ಮದು ಸ್ಯಾಲ್ರಿ ಏನು ನಿಮ್ಮದು ಇಂಟರ್ವ್ಯೂದಲ್ಲಿ ಒಂದು HR ಏನು ಹೇಳಿರ್ತಾರೆ ಅದೇ ಸ್ಯಾಲ್ರಿನೇ ಸಿಗುತ್ತೆ. ಸೊ ಹೀಗಾಗಿ ಈ ಒಂದು ಜಾಬ್ ನೀವು ಮಾಡ್ಬೋದು ಅಂತ. ಸೊ ಹೀಗಾಗಿ ನಾನು ಈ ಜಾಬ್ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಯಾವ ಒಂದು ಪ್ಲಾಟ್ಫಾರ್ಮು, ಯಾವ ಪ್ರೊಫೈಲು, ಹೇಗೆ ಕೆಲಸ ಮಾಡಬೇಕು, ಮತ್ತು ಇಂಟರ್ವ್ಯೂದಲ್ಲಿ ನಮಗೆ ಎಷ್ಟು ರೌಂಡ್ಸ್ ಇರುತ್ತೆ, ಹೇಗೆ ಅದನ್ನು ಫೇಸ್ ಮಾಡಬೇಕು, ಅದೆಲ್ಲವನ್ನೂ ಕೂಡ ಮಾಹಿತಿ ನಾನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಹೀಗಾಗಿ ಕಂಪ್ಲೀಟ್ ಮಾಹಿತಿನ ತಿಳ್ಕೊಳ್ಳಿ. ಆ್ಯಂಡ್ ಅದಾದ ನಂತರ ಈ ಒಂದು ಜಾಬ್ಗೆ ನಿಮಗೆ ಓಕೆ ಅಂದರೆ ಮಾತ್ರ ಅಪ್ಲೈ ಮಾಡಿ. ಯಾಕಂದರೆ ಸುಮಾರು ಕಂಪನಿಗಳಲ್ಲಿ ಸುಮಾರು ಕೆಲವೊಂದು ಷರತ್ತುಗಳನ್ನು ಕೂಡ ಇಟ್ಟಿರ್ತಾರೆ. ಸೊ ಆ ರೀತಿ ಏನಾದರೂ ಇದ್ದರೆ ಅದನ್ನು ಕೂಡ ನಾನು ಡಿಸ್ಕಸ್ ಮಾಡಿದ್ದೇನೆ. ಅದು ಗೊತ್ತಿಲ್ಲದೇ ಹಾಗೆಯೇ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಇಲ್ಲಿ ಅಪ್ಲೈ ಮಾಡೋದು ಹೇಗಂತೂ ಕೂಡ ನಾನು ನಿಮಗೆ ತೋರಿಸ್ತೀನಿ, ಅದೇ ರೀತಿನ ಅಪ್ಲೈ ಮಾಡಿ. ಓಕೆನಾ? ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವಂಥ ಹೊಸ ಹೊಸ ವೀಡಿಯೋ ನೋಟಿಫಿಕೇಶನ್ ಸಿಗುತ್ತೆ. ಸೊ ಇದರಿಂದ ನೀವು ನೋಡಿಕೊಂಡು ಬೇಗ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಸೊ ಸ್ಟಾರ್ಟ್ ಮಾಡಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇವತ್ತು ಜಾಬ್ ಪ್ರೊಫೈಲ್ ಇದು ಕಂಪ್ಲೀಟ್ಲಿ ಮನೆಯಿಂದ ಮಾಡುವಂಥದ್ದು. ಅಂದರೆ ಕಂಪ್ಲೀಟ್ಲಿ ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಆ್ಯಂಡ್ ಇದು ಪಾರ್ಟ್ ಟೈಮ್ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ ಕಂಪನಿ ಕಡೆಯಿಂದ. ಓಕೆ, ಸೊ ಇದು ಸಂಜೆ 4ರಿಂದ ರಾತ್ರಿ 9 ಗಂಟೆ ಮಧ್ಯದಲ್ಲಿ ನೀವೇನಾದರೂ ಫ್ರೀ ಇದ್ದರೆ ಈ ಒಂದು ಜಾಬ್ಗೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಆಲ್ರೆಡಿ ನೀವೇನಾದರೂ ವರ್ಕ್ ಮಾಡ್ತಾ ಇದ್ರು ಪರವಾಗಿಲ್ಲ, ಅಥವಾ ಮನೆಯಿಂದ ಏನಾದರೂ ಟ್ಯೂಷನ್ ತಗೋತಾ ಇದ್ದೀರಿ ಆಫ್ಲೈನ್ ಅಂದರೂ ಕೂಡ ಪರವಾಗಿಲ್ಲ, ನೀವು ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ಇಲ್ಲಿ CBSE ಮಕ್ಕಳಿಗೆ ನೀವು ಪಾಠ ಹೇಳುವಂಥ ಕೆಲಸ ಇರುತ್ತೆ. ಆ್ಯಂಡ್ ಇದು ಆನ್ಲೈನ್ ಕ್ಲಾಸಸ್ಗಳು ನಡೀತೆ. ಆ್ಯಂಡ್ ಮೇನ್ ಮುಖ್ಯವಾಗಿ ಒಂದು ಜಾಬ್ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಸುಮಾರು ಥರದ ಬೆನಿಫಿಟ್ಸ್ ಇದೆ. ಕಂಪೇರ್ ಟು ನಾವು ಬೇರೆ ಪ್ಲಾಟ್ಫಾರ್ಮ್ ಮಾಡಿದಾಗ ಈ ಒಂದು ಪ್ಲಾಟ್ಫಾರ್ಮ್ ತುಂಬಾನೇ ನಿಮಗೆ ಒಂದು ಈಸಿ ಆಗುತ್ತೆ ವರ್ಕ್ ಮಾಡೋದಕ್ಕೆ. ಸೊ ಹೀಗಾಗಿ ನಾನು ಇಲ್ಲಿ ಹೇಳ್ತೀನಿ ಹೇಗಿರುತ್ತೆ ಅಂತ. ಸೊ ಆನ್ಲೈನ್ ಕ್ಲಾಸಸ್ ಇನ್ ಸ್ಮಾಲ್ ಬ್ಯಾಚಸ್ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಬ್ಯಾಚಸ್ಗಳಿರುತ್ತೆ. ಇದು ನಿಮ್ಗೆ ಟೀಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆನಾ? ಸೊ ಅದಲ್ಲೂ ಕೂಡ ಮೇನ್ ಮುಖ್ಯವಾಗಿ ಇಲ್ಲಿ ಜಾಬ್ ಬಗ್ಗೆ ಹೇಳೋದಾದ್ರೆ ಜಾಬ್ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಹೇಗಿರುತ್ತೆ ಅಂದರೆ ನೀವು ಲೈವ್ ಆನ್ಲೈನ್ ಕ್ಲಾಸಸ್ನ ಮನೆಯಿಂದಲೇ ಕಂಡಕ್ಟ್ ಮಾಡೋದಿರುತ್ತೆ ಮಕ್ಕಳಿಗೆ. ಆ್ಯಂಡ್ ಆಲ್ರೆಡಿ ಸ್ಟೂಡೆಂಟ್ಸ್ ಏನಿರ್ತಾರಲ್ವಾ ಅವ್ರಿಗೆ ಇಂಟ್ರಾಕ್ಷನ್ ಮಾಡ್ತೀರಾ, ಮತ್ತು ಅವ್ರಿಗೆ ಎಂಗೇಜ್ ಇರುವಂತೆ ನೀವೇನು ಮಾಡ್ಬೇಕಂದ್ರೆ ಅವ್ರಿಗೆ ಪಾಠವನ್ನು ಹೇಳ್ಕೊಡ್ಬೇಕು. ಲೈಕ್ ಮಕ್ಕಳಿಗೆ ಇಂಟ್ರೆಸ್ಟ್ ಕೂಡ ಬಂದಿರಬೇಕು. ಆ್ಯಂಡ್ ನೀವು ಪಾಠ ಕೂಡ ಹೇಳಿರಬೇಕು. ಆ ರೀತಿ ಎಲ್ಲ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ಮೇನ್ ಮುಖ್ಯವಾಗಿ ಫಾಲೋ ಸ್ಟ್ರಕ್ಟ್ ಮೇನ್ ಅಂತಂದ್ರೆ ಇಲ್ಲಿ ಹೇಗಿರುತ್ತೆ ಅಂದರೆ ಕೆಲವೊಂದು ಸ್ಕೂಲ್ ಕಡೆಯಿಂದ ಕೂಡ ಸುಮಾರು ಥರದ ಅಸೈನ್ಮೆಂಟ್ಸ್ ಎಲ್ಲ ಕೊಡ್ತಾ ಇರ್ತಾರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ. ಅವುಗಳನ್ನ ನೀವು ಇಲ್ಲಿ ಕಂಪ್ಲೀಟ್ ಮಾಡಿ ಅವ್ರಿಗೆ ಕೊಡಿಸ್ಬೇಕಾಗುತ್ತೆ. ಆ್ಯಂಡ್ ಅದಲ್ಲೂ ಕೂಡ ಇಲ್ಲಿ ಪರ್ಸನಲ್ ಒಂದು ಅಟೆನ್ಷನ್ ಕೂಡ ಕೊಡಬೇಕಾಗುತ್ತೆ ಪ್ರತಿಯೊಂದು ಸ್ಟೂಡೆಂಟ್ಗೆ. ಒಂದೊಂದು ಬ್ಯಾಚಲ್ಲಿ ತುಂಬ ಮಕ್ಕಳು ಇರೋದಿಲ್ಲ, ತುಂಬ ಕಡಿಮೆ ಮಕ್ಕಳು ಇರ್ತಾರೆ. ಸೊ ಹೀಗಾಗಿ ನೀವು ಪ್ರತಿಯೊಂದು ಮಕ್ಕಳಿಗೆ ನೀವು ಇಲ್ಲಿ ಈಸಿಲಿ ಅಟೆನ್ಷನ್ ಕೊಡ್ಬೋದು. ಆ್ಯಂಡ್ ಇದು ಮೇನ್ ಅಂದರೆ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದ್ದವರು ಇಲ್ಲಿ ಆನ್ಲೈನ್ಗೆ ಅಪ್ಲೈನ ಮಾಡ್ಬೋದು. ಹಾಗಂತ ಫ್ರೆಶರ್ ಅಪ್ಲೈ ಮಾಡೋಕ್ಕೆ ಬರಲ್ವಾ ಅಂತ? ಸೊ ಡೆಫಿನೆಟ್ಲಿ ಅಪ್ಲೈ ಮಾಡಿ. ಬಟ್ ಆದರೆ ಯಾರು ಆಲ್ರೆಡಿ ಏನಾದರೂ ನೀವು ಟ್ಯೂಷನ್ ಮಾಡ್ತಾ ಇದ್ದೀರಿ ಅಥವಾ ಎಲ್ಲಾದರೂ ನೀವು ಟೀಚರಾಗಿ ವರ್ಕ್ ಮಾಡ್ತಾ ಇದ್ದರೆ ಸೊ ಇದು ಒಂದು ಒಳ್ಳೆ ಒಂದು ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ನೀವು ಅಪ್ಲೈ ಮಾಡಿ. ಆ್ಯಂಡ್ ಲ್ಯಾಪ್ಟಾಪ್ ಮತ್ತು ಇಲ್ಲಿ ಒಂದು ವೈಫೈ ಕನೆಕ್ಷನ್ ಬೇಕಾಗುತ್ತೆ. ಓಕೆನಾ? ಸೊ ಮೊಬೈಲಿಂದ ಇರುವಂಥ ಡೇಟಾಸ್ ಎಲ್ಲ ನಡೆಯಲ್ಲ. ಸೊ ವೈಫೈ ಕನೆಕ್ಷನ್ ಸ್ಪೀಡ್ ಎಲ್ಲ ಚೆನ್ನಾಗಿದ್ದರೆ ಸೊ ನೀವು ಈ ವರ್ಕ್ನ ಈಸಿಲಿ ಮಾಡ್ಕೋಬೋದು. ಮತ್ತು ಒಂದು ಲ್ಯಾಪ್ಟಾಪ್ ಬೇಕಾಗುತ್ತೆ. ಆ್ಯಂಡ್ ಇದಲ್ಲೂ ಕೂಡ ಮೇನ್ ಅಂದರೆ ನಿಮಗೆ 4 ಗಂಟೆಯಿಂದ 9 ಗಂಟೆ ಮಧ್ಯದಲ್ಲಿ ನೀವು ಫ್ರೀ ಇರಬೇಕು. ಅಂಥವ್ರನ್ನೇ ಅವ್ರು ತಗೋತಾರೆ. ಮತ್ತು ಇಂಟರ್ವ್ಯೂದಲ್ಲಿ ಈ ಕ್ವಶನ್ ಕೇಳ್ತಾರೆ ಅವರು. ಹೀಗಾಗಿ ಯಾವುದೇ ರೀತಿ ಇದನ್ನು ಮಾಡೋಕ್ಕೆ ಹೋಗಬೇಡಿ. ಸೊ 4ರಿಂದ 9 ಗಂಟೆ ಎಕ್ಸಾಕ್ಟ್ಲಿ ನಾವು ಫ್ರೀ ಇರ್ತೀವಿ ಅಂತಲೇ ಅಲ್ಲಿ ನೀವು ಇಂಟರ್ವ್ಯೂದಲ್ಲಿ ಹೇಳಿದರೆ ಸೊ ನೆಕ್ಸ್ಟ್ ರೌಂಡಿಗೆ ಅವ್ರು ಏನು ಮಾಡ್ತಾರೆ, ನಿಮ್ಮನ್ನ ಶಿಫ್ಟ್ ಮಾಡ್ತಾರೆ. ಸೊ ಆ್ಯಂಡ್ ಅದಲ್ಲೂ ಕೂಡ ಮೇನ್ ನಿಮಗೆ ಮಕ್ಕಳಿಗೆ ಪಾಠ ಹೇಳೋದೇ ನಿಮಗೆ ತುಂಬ ಇಂಟ್ರೆಸ್ಟ್ ಇದೆ ಅಂದರೆ ಅಂಥವ್ರನ್ನ ಮೇನ್ ತಗೋತಾರೆ. ಹೇಗೆ ಅಪ್ಲೈ ಮಾಡೋದು, ನಾನು ಇವಾಗ ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅಪ್ಲೈ ಮಾಡೋದಕ್ಕೆ ನೀವು ಸಿಂಪ್ಲಿ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಬೇಕು. ಒಪ್ರಿಯೋ ಅನ್ನೋ ಒಂದು ವೆಬ್ಸೈಟ್ ಇದೆ. ಓಕೆ, UPRIO ಅಂತ, ಒಪ್ರಿಯೋ ಅಂತ ಹೇಳಿ ವೆಬ್ಸೈಟು. ನೀವು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಿಂದ ಅಪ್ಲೈ ಮಾಡ್ತಾ ಇದ್ದರೆ ಸೊ ಒಪ್ರಿಯೋ ಅಂತ ಹೇಳಿ ವೆಬ್ಸೈಟ್ ಸರ್ಚ್ ಮಾಡಿ. ಇಲ್ಲ ಅಂತಂದರೆ ನೀವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ನೀವು ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಒಪ್ರಿಯೋ ಅಂತ ಹೇಳಿ, ಒಪ್ರಿಯೋ ಸ್ಕೂಲ್ ಎಕ್ಸಾಮ್. ಓಕೆ, ಸ್ಕೂಲ್ ಎಕ್ಸಾಮ್ ಆ್ಯಪ್ ಅಂತ. ಓಕೆ, ಸೊ ಇದೇ ಒಂದು ಅಪ್ಲಿಕೇಶನ್ನ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಆ್ಯಂಡ್ ಅದಾದ ನಂತರ ಜಸ್ಟ್ ಇದನ್ನ ಓಪನ್ ಮಾಡಿ. ಓಪನ್ ಮಾಡಿದಾಗ ಈ ರೀತಿ ಇದು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ, ಮೊಬೈಲಿಂದ ಕೂಡ ನಾನು ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಸೊ ಇದರಲ್ಲಿ ನೀವೇನು ಮಾಡಬೇಕಂದ್ರೆ ಇಲ್ಲಿ ನಿಮಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಆ್ಯಂಡ್ ನೀವು ಓದಿರೋಂಥ ಸ್ಕೂಲ್ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಅಂದರೆ ಇದು ಒಂದು ಜೆನ್ಯೂನ್ ಒಂದು ಪ್ಲಾಟ್ಫಾರ್ಮೇ. ಸೊ ಇಲ್ಲಿ ನೀವು ಹೇಳ್ಬೇಕಂದ್ರೆ ಲಾಸ್ಟಿಗೆ ಬರಬೇಕು, ಲಾಸ್ಟಿಗೆ. ಓಕೆ, ಸೊ ಇಲ್ಲೆಲ್ಲ ನಿಮಗೆ ನೋಡೋದಕ್ಕೆ ಡೀಟೇಲ್ಸ್ ಸಿಗ್ತಾ ಇದೆ. ಬ್ಯಾಂಗ್ಳೂರ್ ಸ್ಕೂಲು, ಹೈದರಾಬಾದ್ ಸ್ಕೂಲ್, ಸುಮಾರು ಸ್ಕೂಲ್ಗಳಿದೆ ಅಲ್ಲಿ. ಸೊ ನೀವು ಚೆಕ್ ಮಾಡ್ಬೋದು ನಿಮ್ಮ ಸ್ಕೂಲನ್ನು. ಆ್ಯಂಡ್ ಇದೆಲ್ಲ ಕೂಡ ಒಂದು ಪ್ರೊಫೆಷನಲ್ ಆಗಿರುವಂಥ ಒಂದು ವರ್ಕ್ ಮಾಡುವಂಥ ಇದು ಪ್ಲಾಟ್ಫಾರ್ಮೇ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಮೇನ್ ಅಂತಂದರೆ ಇಲ್ಲಿ ಆನ್ಲೈನ್ ಟ್ಯೂಷನ್ ಏನು ನೀವು ತೊಗೋತಾ ಇರ್ತೀರಿ ಅಂದರೆ ಅಲ್ಲಿ ಮಕ್ಕಳಿದ್ದು ಒಂದೊಂದು ಬ್ಯಾಚಲ್ಲಿ 6 ಮಕ್ಕಳು ಇರ್ತಾರೆ. ಓಕೆ, ಒಂದು ಬ್ಯಾಚಲ್ಲಿ 6 ಮಕ್ಕಳಿಗಿಂತ ಜಾಸ್ತಿ ಇರೋದಿಲ್ಲ. ಆ್ಯಂಡ್ ಎಲ್ಲ ಸ್ಟೂಡೆಂಟು ಸೇಮ್ ಗ್ರೇಡು ಮತ್ತು ಸೇಮ್ ಸ್ಕೂಲ್ ಮಕ್ಕಳೇ ಇರ್ತಾರೆ.
ಹೀಗಾಗಿ ನಿಮಗೆ ತುಂಬಾ ಒಂದು ವರ್ಕ್ ಮಾಡೋದು ತುಂಬಾ ಆಸಾನ ಆಗ್ಬೋದು ಅಂತ. ಮತ್ತು CBSE ಬೋರ್ಡ್ ಇರುತ್ತೆ, ಮತ್ತು 6ನೇ ಕ್ಲಾಸಿಂದ 10ನೇ ಕ್ಲಾಸಿನ ಮಕ್ಕಳು ಇರ್ತಾರೆ ಇದರಲ್ಲಿ. ಆ್ಯಂಡ್ ಕೇವಲ ನೀವು ಇಂಗ್ಲೀಷ್ ಮತ್ತು ಮ್ಯಾಥ್ ಮತ್ತು ಸೈನ್ಸ್ ಮಾತ್ರ ನೀವು ಇಲ್ಲಿ ಟೀಚ್ ಮಾಡಬೇಕಾಗುತ್ತೆ. ಆ್ಯಂಡ್ ಒಂದು ಕ್ಲಾಸು ಪರ್ ಡೇ 1 ಅವರ್ ಇರುತ್ತೆ. ಒಂದು ದಿನ ಒಂದು ಕ್ಲಾಸು ಮಾತ್ರ 1 ಗಂಟೆ ಇರುತ್ತೆ. ಓಕೆ, ಸೊ ಇದು ಸೋಮವಾರದಿಂದ ಶನಿವಾರದ ಒಂದು ಮಧ್ಯದಲ್ಲಿ 5 ಗಂಟೆಯಿಂದ ರಾತ್ರಿ 9 ಗಂಟೆ ಅಂತ ಹೇಳಿದ್ದಾರೆ. ಮತ್ತು ನಿಮ್ದು ಹೇಗಿರುತ್ತೆ ಅಂದರೆ ತಿಂಗಳಿಗೆ ಸ್ಯಾಲ್ರಿ ಕೊಡ್ತಾರೆ. ಓಕೆ, ಸೊ ಇಲ್ಲಿ ನಿಮಗೆಲ್ಲ ಡೀಟೇಲ್ಸ್ಗಳಿದೆ, ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಇದನ್ನು. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ಲಾಸ್ಟಿಗೆ ಬರಬೇಕು. ಇಲ್ಲಿ ಅಪ್ಲೈ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ ಹೇಗೆ ಅಪ್ಲೈ ಮಾಡೋದು ಅಂತ. ಈ ಒಂದು ಅಪ್ಲಿಕೇಶನ್ ಎಲ್ಲ ಡೀಟೇಲ್ಸ್ ಇದೆ, ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟಿಗೆ ಬನ್ನಿ, ಇಲ್ಲಿ ನೋಡಿ ಬಿಕಮ್ ಎ ಟ್ಯೂಟರ್ ಅಂತ ಇದೆ. ಬಿಕಮ್ ಟ್ಯೂಟರ್ಗೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಮೊಬೈಲಿಂದ ಕೂಡ ತೋರಿಸ್ತೀನಿ. ಸೇಮ್ ನಾನು ಹೇಳಿರುವಂಥ ಎಲ್ಲ ಮಾಹಿತಿನೂ ಇಲ್ಲಿದೆ. ಓಕೆ, ಆ್ಯಂಡ್ ಅದಾದ ನಂತರ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ನಾನು ಆಲ್ರೆಡಿ ಇದ್ರ ಬಗ್ಗೆ ಎಲ್ಲ ನಿಮಗೆ ಹೇಳಿದ್ದೀನಿ ಅಲ್ವಾ. ಸೊ ಇಲ್ಲಿ ಲಾಸ್ಟಿಗೆ ಬಂದರೆ ಅಪ್ಲೈ ಆ್ಯಸ್ ಅ ಟ್ಯೂಟರ್ ಅಂತ ಇದೆ. ಸೊ ಈ ಫಾರ್ಮ್ ಫಿಲಪ್ ಮಾಡಬೇಕು. ಓಕೆ, ಸೊ ಇನ್ನು ಮೊಬೈಲ್ ಫೋನಿಂದ ಹೇಗಿರುತ್ತೆ ಅಂತ ಕೂಡ ತೋರಿಸ್ತೀನಿ. ಆ್ಯಂಡ್ ನೋಡಿಕೊಂಡು ಇವತ್ತಿನ ಈ ಒಂದು ಜಾಬ್ಗೆ ನೀವು ಅಪ್ಲೈನ ಮಾಡಿ. ಓಕೆ, ಸೊ ಇಲ್ಲಿ 2 ರೀತಿಯಿಂದ ಅಪ್ಲೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು ರೀತಿಯಿಂದ ಇಲ್ಲಿ ಫಸ್ಟಿಗೆ ನೋಡಿ, ನೆಕ್ಸ್ಟ್ ಸೆಕೆಂಡ್ ರೀತಿ ತೋರಿಸ್ತೀನಿ. ಸಿಂಪ್ಲಿ ನೀವು ಹೋಗಿ ಪ್ಲೇಸ್ಟೋರಲ್ಲಿ ಒಪ್ರಿಯೋ ಸ್ಕೂಲ್ ಎಕ್ಸಾಮ್ ಆ್ಯಪ್ ಅಂತ ಹೇಳಿ ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ಸೊ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ನೀವು ಏನು ಮಾಡ್ಬೇಕಂತ, ಇಲ್ಲಿ ಜಸ್ಟ್ ನಿಮ್ಗೆ ಬೇಕಂದರೆ ಆ್ಯಪನ್ನು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಚೆಕ್ ಮಾಡಿ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಇದು ಒಂದು ಜೆನ್ಯೂನ್ ಪ್ಲ್ಯಾಟ್ಫಾರ್ಮೇ. ಆ್ಯಂಡ್ ಈ ಪ್ಲ್ಯಾಟ್ಫಾರ್ಮಲ್ಲಿ ಆ್ಯಸ್ ಅ ಟ್ಯೂಟರ್ ಆಗಿ ನೀವು ಇಲ್ಲಿ ವರ್ಕನ್ನು ಮಾಡ್ಬೋದು. ಆ್ಯಂಡ್ ಅದು ಪಾರ್ಟ್ ಟೈಮ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಜನರಿಗೆ ಇವಾಗ ಇಂಟರ್ವ್ಯೂಗೆ ಇವರು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ಇವತ್ತೇ ಇದಕ್ಕೆ ಅಪ್ಲೈ ಮಾಡಿ. ಆ್ಯಂಡ್ ಮೊಬೈಲಿಂದ ನೀವು ಯಾವಾಗ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ಒಂದು ಸಾರಿ ಇದನ್ನ ಚೆಕ್ ಮಾಡ್ಬೋದು. ಕಂಪ್ಲೀಟ್ ನಿಮಗೆ ಇಲ್ಲೆಲ್ಲ ಡೀಟೇಲ್ಸ್ ನೋಡೋದಕ್ಕೆ ಸಿಗ್ತಾ ಇದೆ. ಆ್ಯಂಡ್ ಇದು ಈಸಿಲಿ ನೀವು ಮೊಬೈಲಿಂದಲೇ ವರ್ಕ್ ಮಾಡೋದಕ್ಕೆ ನೀವು ಇಲ್ಲಿ ಸ್ಟಾರ್ಟ್ ಮಾಡ್ಬೋದು, ಅಂದರೆ ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ 2 ರೀತಿಯಿಂದ ಇದು ಅಪ್ಲೈ ಮಾಡ್ಬೋದು. ಒಂದು ನಾನು ನಿಮಗೆ ಯಾವ ರೀತಿ ಅಂತ ತೋರಿಸ್ತೀನಿ, ಬಟ್ ಈ ಒಂದು ಅಪ್ಲಿಕೇಶನ್ ಆ್ಯಪಲ್ಲೂ ಕೂಡ 2 ರೀತಿಯಿಂದ ಅಪ್ಲೈ ಮಾಡೋದಿರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಶೆಡ್ಯೂಲ್ಸು, ಟೈಮ್ಸು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಸೊ ಇದಲ್ಲದೆ ಕೂಡ ಇವಾಗ ಜಸ್ಟ್ ನಾನೀಗ ಓಕೆ ಈ ಅಪ್ಲಿಕೇಶನ್ ಇದು ಓಪನ್ ಆಗುವಾಗ ಸೊ ನಿಮಗೆ ಇದೆಲ್ಲ ಡೀಟೇಲ್ಸ್ಗಳು ಫಸ್ಟಿಗೆ ನೋಡೋದಕ್ಕೇ ಸಿಗುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಇದು ವರ್ಕ್ ಮಾಡುತ್ತೆ ಅಂತ ಹೇಳಿ ಎಲ್ಲ ಡೀಟೇಲ್ಸ್ಗಳು ಇಲ್ಲಿದೆ. ಆ್ಯಂಡ್ ಇಲ್ಲಿ ನಿಮಗೆ ನೋಟ್ಸ್ಗಳು, ಈ ರೀತಿ ನೋಟ್ಸ್ಗಳಿರುತ್ತೆ. ಈ ರೀತಿ ನೋಟ್ಸ್ಗಳನ್ನೇ ಅವ್ರು ಏನು ಮಾಡ್ತಾರೆ ಅಂದರೆ ಚೆಕ್ ಮಾಡೋದಾಯಿತು ಮತ್ತು ಇಂಟ್ರಾಕ್ಷನ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ನೀವು ಬೇಕು ಅಂತಂದರೆ ವರ್ಕ್ ಮಾಡ್ಬೋದು. ಆ್ಯಂಡ್ ಇದನ್ನು ನಾವು ಸಿಂಪ್ಲಿ ಇವಾಗ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೋತೀನಿ. ಓಕೆ, ನೀವು ಬೇಕಂದರೆ ಎಲ್ಲ ರಿವ್ಯೂ ಚೆಕ್ ಮಾಡ್ಕೊಳ್ಳಿ, ಎಲ್ಲ ನೋಡಿಕೊಂಡೆ ಅಪ್ಲೈ ಮಾಡಿ. ನಾನು ಇದನ್ನ ಇವಾಗ ಇನ್ಸ್ಟಾಲ್ ಮಾಡಿಕೊಂಡೆ. ಸೊ ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಮೊಬೈಲಲ್ಲಿ ಎಷ್ಟು ಡಾಟಾ ಇದೆ ಅದರ ಮೇಲೆ. ಬೇಗನೆ ಸ್ಪೀಡ್ ಇದ್ದರೆ ಚೆನ್ನಾಗಿದ್ದರೆ ಬೇಗ ಡೌನ್ಲೋಡ್ ಆಗುತ್ತೆ. ಆ್ಯಂಡ್ ಇದು ಓಪನ್ ಆಗ್ತಾ ಇದೆ ಇವಾಗ. ನಂತರ ಇಲ್ಲಿ ನೋಟಿಫಿಕೇಷನ್ ಕೇಳುತ್ತೆ, ಅದು ಅಲೌ ಡೋಂಟ್ ಅಲೌ ಅಂತ. 2 ಮಾಡ್ಬೋದು, ಡೋಂಟ್ ಅಲೌ ಅಂತೂ ಕೂಡ ಮಾಡ್ಬೋದು, ಅಲೌ ಅಂತೂ ಕೂಡ ಮಾಡ್ಬೋದು. ನಂತರ ಇಲ್ಲಿ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ ಪೇಜಸ್ಗಳು. ಸೊ ಪ್ರತಿಯೊಂದಕ್ಕೂ ನೀವು ನೆಕ್ಸ್ಟ್ ಅಂತ ಮಾಡ್ತಾ ಹೋಗಬೇಕು. ಓಕೆ, ಸೊ ಇಲ್ಲಿ ಕೂಡ ನಾನೇನು ಮಾಡ್ತೀನಿ, ಇಲ್ಲಿ 2 ರೀತಿಯಿಂದ ಇದೆ, ನೀವು ನೋಡ್ತಾ ಇರ್ಬೋದು. ಒಂದು ನಿಮ್ಗೆ ಇಲ್ಲಿ ಸ್ಕೂಲ್ ನೋಡೋದಕ್ಕೆ ಸಿಗುತ್ತೆ, ಯಾವ ಸ್ಕೂಲ್ ಇದೆ ನೋಡಿಕೊಂಡು ನೀವು ಇಲ್ಲಿ ಇದನ್ನು ಮಾಡ್ಕೋಬೋದು, ಅಪ್ಲೈ ಮಾಡ್ಕೊಂಡು ನೋಡ್ಬೋದು. ನಿಮ್ಗೆ ಸೊ ಅಂದರೆ ಇದು ಜೆನ್ಯೂನ್ ಪ್ಲ್ಯಾಟ್ಫಾರ್ಮ್ ಅಂತ. ಸೊ ನೀವು ಓದಿರೋಂಥ ಸ್ಕೂಲ್ದು ಡೀಟೇಲ್ಸ್ ಕೂಡ ಇಲ್ಲಿ ನೋಡೋದಕ್ಕೆ ನಿಮಗೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ಒಂದು ನೀವು ಡೈರೆಕ್ಟಾಗಿ ಲಾಗಿನ್ ಮಾಡ್ಕೋಬೋದು, ಅಥವಾ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ನಂತರ ನೀವು ಇಲ್ಲಿ ಸ್ಟಾರ್ಟ್ ಮಾಡ್ಬೋದು ಕೆಲಸ. ಓಕೆ, ಸೊ 2 ರೀತಿಯಿಂದ ಕೂಡ ನೀವು ಇಲ್ಲಿ ಮಾಡ್ಬೋದು. ಕೆಳಗಡೆ ನೋಡಿ ಲಾಗಿನ್ ಅಂತ ಇದೆ, ಮತ್ತು ಅಕೌಂಟ್ ಕೂಡ ಇದೆ. ಒಂದು ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಮೊಬೈಲ್ ನಂಬರ್ ಹಾಕಿದ್ಮೇಲೆ ಒಂದು OTP ಬರುತ್ತೆ, ಅದ್ರ ಮೂಲಕ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಇದು ಓಪನ್ ಆಗುತ್ತೆ. ಇಲ್ಲಪ್ಪ ಅಂತಂದರೆ ನೀವು ನೇರವಾಗಿ ಲಾಗಿನ್ ಮಾಡಬೇಕು. ಮೊಬೈಲ್ ನಂಬರ್ ಹಾಕಿದಾಗ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಅದೇ OTPನೇ ಇಲ್ಲಿ ಹಾಕಬೇಕಾಗುತ್ತೆ. ಓಕೆನಾ, ಸೊ ಇದಲ್ಲೂ ಕೂಡ ನಾನಿಲ್ಲಿ ಮೊಬೈಲ್ ನಂಬರ್ ಹಾಕ್ತಾ ಇದ್ದೀನಿ. ಬೇಕಂದರೆ ನೀವು ಈ ರೀತಿ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟ್ ನೀವು ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಫಸ್ಟಿಗೆ ಅಕೌಂಟ್ ಕ್ರಿಯೇಟ್ ಮಾಡಿ ನಂತರ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಓಕೆ, ಸೊ ಇನ್ನೊಂದು ಮೆಥಡ್ ನಾನು ಹೇಳ್ತಾ ಇದ್ದೀನಿ. ಸಿಂಪ್ಲಿ ನೀವು ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂದರೆ, ಮೊಬೈಲಲ್ಲೇ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ 2 ರೀತಿಯಿಂದ ಇದೆ, ನೀವು ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕ್ರಿಯೇಟ್ ಅಕೌಂಟ್ ಅಂತ ಬಂದಾಗ ಕೂಡ ಇದೇ ರೀತಿ ನೋಡೋದಕ್ಕೆ ಆಪ್ಷನ್ಸ್ಗಳು ಸಿಗುತ್ತೆ. ನೀವು ಬೇಕಂದ್ರೆ ಇಲ್ಲಿ ಸ್ಕೂಲ್ಗಳನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೋದು. ಇದು ಬಟ್ ಆದರೆ ಇದು ಹೆಚ್ಚು ಸ್ಟೂಡೆಂಟ್ ಯೂಸ್ ಮಾಡ್ತಾರೆ. ಬಟ್ ಇವಾಗ ನಾನು ಹೇಳ್ತಿರೋಂಥ ಜಾಬ್ ಏನಿದೆಯಲ್ವಾ, ಅದನ್ನು ನೇರವಾಗಿ ನೀವು ಅಪ್ಲೈ ಮಾಡ್ತೀವಿ ಈ ರೀತಿಯೆಲ್ಲ ನಮಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಸಿಂಪ್ಲಿ ನೀವೇನು ಮಾಡ್ಬೋದು ಅಂತಂದರೆ, ನೀವು ಇಲ್ಲಿ ಮೊಬೈಲಿಂದ ಯಾವ ರೀತಿ ಹಾಕಬೇಕು, ಯಾವ ರೀತಿ ಅಪ್ಲೈ ಮಾಡೋಕ್ಕಂತ ಅದು ಕೂಡ ತೋರಿಸ್ತೀನಿ. ಮೊಬೈಲಿಂದ ಆದರೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡ್ರೆ ಇದೇ ಪ್ರೊಸೆಸ್ ಇರುತ್ತೆ. ಓಕೆ, ಈ ಬಾತ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇವಾಗ ನಾವು ನೇರವಾಗಿ ಅಪ್ಲೈ ಹೇಗೆ ಮಾಡ್ಬೋದು ಅಂತ ಸರಳವಾಗಿ ಒಂದು ಹೇಳ್ತಾ ಇದ್ದೀನಿ. ಸೊ ಆ ರೀತಿ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ.
ಮೊಬೈಲಲ್ಲೇ ಗೂಗಲಲ್ಲಿ ಹೋಗ್ಬಿಟ್ಟು ನೀವು ಒಪ್ರಿಯೋ ಅಂತ ಸರ್ಚ್ ಮಾಡಬೇಕು, ಓಕೆನಾ. ಸೊ ಇಲ್ಲಿ ಒಪ್ರಿಯೋ ಅಂತ ಸರ್ಚ್ ಮಾಡಿದಾಗ ವೆಬ್ಸೈಟ್ ನೋಡೋದಕ್ಕೆ ಸಿಗ್ತಾ ಇದೆ ನಮಗೆ. ಬಟ್ ಆದರೆ ಮೇಲ್ಗಡೆ ಇವಾಗಲೇ ಓಪನ್ ಮಾಡಿಬಿಡಿ. ಸೈಡಲ್ಲಿ 3 ಡಾಟಲ್ಲಿ ಕ್ಲಿಕ್ ಮಾಡಿದಾಗ ಲಾಸ್ಟಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆ ನೋಡಿ, ಇಲ್ಲಿ ಟಿಕ್ ಮಾಡಬೇಕು ನಾವು. ಟಿಕ್ ಮಾಡಿದಾಗ ಈ ರೀತಿ ಇದು ಡೆಸ್ಕ್ಟಾಪ್ ಮೋಡಲ್ಲೇ ಓಪನ್ ಆಗುತ್ತೆ. ಯಾವ ರೀತಿ ಲ್ಯಾಪ್ಟಾಪ್ ಮೊಬೈಲಲ್ಲಿ ಓಪನ್ ಆಗುತ್ತೆ ಅದೇ ರೀತಿಯೇ ಓಪನ್ ಆಗುತ್ತೆ. ಆ್ಯಂಡ್ ಅದಾದ ನಂತರ ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ನೀವು ಇದನ್ನು ಕ್ಲಿಕ್ ಮಾಡಬೇಕು ವೆಬ್ಸೈಟ್ನ, ಓಕೆ. ಸೊ ಇದು ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಮೇಲೆ ನಿಮಗಿಲ್ಲಿ ಎಲ್ಲ ಡೀಟೇಲ್ಸ್ಗಳು ಸಿಗುತ್ತೆ. ನಾನು ಏನೇನು ಹೇಳಿದ್ದೀನಲ್ವಾ ಅದೆಲ್ಲ ಡೀಟೇಲ್ಸು ನಿಮಗಿಲ್ಲಿ ನೋಡೋದಕ್ಕೆ ಸಿಗುತ್ತೆ. ಜಸ್ಟ್ ನೀವು ಒಂದು ಸಾರಿ ಬೇಕಂದರೆ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಒಂದೊಂದು ಬ್ಯಾಚಲ್ಲಿ 6 ಸ್ಟೂಡೆಂಟ್ ಮಾತ್ರ ಇರ್ತಾರೆ. ಮತ್ತು ಒಂದೇ ಗ್ರೇಡ್ನವರು ಒಂದೇ ಸ್ಕೂಲ್ನ ಮಕ್ಕಳಿರ್ತಾರೆ. ಆ್ಯಂಡ್ CBSE ಮಕ್ಕಳಿಗೆ ನೀವು ಇಲ್ಲಿ ಓದಿಸ್ಬೇಕಾಗುತ್ತೆ. ಆ್ಯಂಡ್ 6ನೇ ಕ್ಲಾಸಿಂದ 10ನೇ ಕ್ಲಾಸ್ ಅಂತ. ಮತ್ತು ಸಮಯ ಕೂಡ ಹೇಳಿದ್ದಾರೆ ಅವರು, ಸಂಜೆ 5 ಗಂಟೆಯಿಂದ 9 ಗಂಟೆ ಅಂತ ಹೇಳಿ. ಸೊ ಮೇ ಬಿ 4 ಗಂಟೆದು ಕೂಡ ಮೊದಲು ಶುರು ಆಗ್ತಾಯಿತ್ತು. ಬಟ್ 4 ಅಂತ ಹೇಳಿದ್ರು ಕೂಡ ನೀವು ರೆಡಿ ಇದ್ದರೆ ಓಕೆ, ಇಲ್ಲಾಂದರೆ 5ರಿಂದ 9. ಆ್ಯಂಡ್ ಎಲ್ಲ ಡೀಟೇಲ್ಸ್ಗಳು ಇಲ್ಲಿ ನೋಡೋದಕ್ಕೆ ನಿಮಗೆ ಪ್ಲಾಟ್ಫಾರ್ಮ್ ಬಗ್ಗೆ ಮಾಹಿತಿ ಕೊಡುತ್ತೆ. ಲಾಸ್ಟಲ್ಲಿ ಬಂದಾಗ ಬಿಕಮ್ ಎ ಟ್ಯೂಟೋರ್ ಅಂತ ನೋಡೋದಕ್ಕೆ ಸಿಗ್ತಾ ಇದೆ. ಬಿಕಮ್ ಟ್ಯೂಟೋರ್ಗೆ ಜಸ್ಟ್ ನೀವು ಕ್ಲಿಕ್ ಮಾಡಬೇಕು, ಓಕೆ. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಪೇಜ್ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮು, ಇಲ್ಲಿ ಪಾರ್ಟ್ ಟೈಮ್ ಅಪರ್ಚುನಿಟಿ 4 ಗಂಟೆಯಿಂದ ರಾತ್ರಿ 9 ಗಂಟೆ ಅಂತ ಇಲ್ಲಿ ಶೋ ಮಾಡಿದ್ದಾರೆ ಅವರು. ಆ್ಯಂಡ್ ಇಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ, ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ, ಓಕೆ. ಸೊ ಇದನ್ನೇ ಏನು ಮಾಡಬೇಕಂದ್ರೆ ಸಿಂಪ್ಲಿ ಇಲ್ಲಿ ಲಾಸ್ಟಿಗೆ ಬಂದಾಗ ನಿಮಗೊಂದು ಇದನ್ನು ಸಿಗುತ್ತೆ. ಏನು ನಾನು ಹೇಳಿರೋಂಥದ್ದೆಲ್ಲ ರಿಕ್ವೈರ್ಮೆಂಟ್ಸ್ ಎಲ್ಲ ಇಲ್ಲಿ ನೋಡೋದಕ್ಕೆ ನಿಮಗೆ ಸಿಗ್ತಾ ಇದೆ. ಎಲ್ಲವೂ ಕೂಡ ಒಂದು ಸಾರಿ ನೀವು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆ್ಯಂಡ್ ಅಪ್ಲೈ ಹೇಗೆ ಮಾಡೋದು, ಓಕೆ, ಅದೆಲ್ಲ ಕೂಡ ಇಲ್ಲಿ ಮೆನ್ಷನ್ ಇದೆ. ಆ್ಯಂಡ್ ಲಾಸ್ಟಲ್ಲಿ ಬಂದಾಗ ಅಪ್ಲೈ ಆ್ಯಸ್ ಅ ಟ್ಯೂಟೋರ್ ಅಂತ ನೋಡೋದಕ್ಕೆ ನಿಮಗೊಂದು ಅಪ್ಲಿಕೇಶನ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಅಪ್ಲೈ ಮಾಡೋದು ಹೇಗೆ ಅಂತ ನಿಮಗೆಲ್ಲ ಹೇಳಿದಾರೆ ರೂಲ್ಸನ್ನು, ಅದನ್ನೇ ಫಾಲೋ ಮಾಡಿ, ಓಕೆ. ಆ್ಯಂಡ್ ಇಲ್ಲಿ ಲಾಸ್ಟಿಗೆ ಒಂದು ಫಾರ್ಮ್ ಇದೆ ನೋಡಿ, ನಿಮ್ಮ ಹೆಸರು, ಇಮೇಲ್ ಅಡ್ರೆಸ್ಸು, ಮೊಬೈಲ್ ನಂಬರು, ಮತ್ತು ಗಣಿತ ಮತ್ತು ವಿಜ್ಞಾನ ಅಂದರೆ ಮ್ಯಾಥ್ ಮತ್ತು ಸೈನ್ಸ್ ಸಬ್ಜೆಕ್ಟ್ ಟೀಚ್ ಮಾಡೋದಕ್ಕೆ ರಿಸ್ಯೂಮ್ ಅಪ್ಲೋಡ್ ಮಾಡಬೇಕು. ಸೊ ನೋಡಿದ್ರಲ್ವಾ, ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಈ ಜಾಬ್ಗೆ ಇವತ್ತೇ ಅಪ್ಲೈ ಮಾಡಿ. ಮತ್ತು ಏನಾದರೂ ನಿಮ್ಮ ಡೌಟ್ ಇದ್ದರೆ ಪ್ಲೀಸ್ ನಮ್ಮ ಕಾಮೆಂಟಲ್ಲಿ ನೀವು ಕೇಳ್ಬೋದು. ಥ್ಯಾಂಕ್ ಯು ಸೊ ಮಚ್.